ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸ್ಸಲಾಮು ಅಲೈಕುಂ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರಿಗೂ, ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ, ಶಿಕ್ಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೂ ಹಾರ್ದಿಕ ವಂದನೆಗಳು. ನಾನು ನಿಮ್ಮ ಪ್ರೀತಿಯ ಫೀಫಾ ನಮ್ಮೂರು ಕಲ್ಪತರು ನಾಡು ತಿಪಟೂರು. ಇವತ್ತು ಒಬ್ಬ ಅತಿಥಿಯಾಗಿ ನಿಮ್ಮ ಮುಂದೆ ಇರುವುದಕ್ಕಿಂತ ನಿಮ್ಮಂತೆಯೇ ಒಬ್ಬ ವಿದ್ಯಾರ್ಥಿಯಾಗಿ ಹಾಗೂ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ನನಗೆ ಬಹಳ ಸಂತೋಷವಾಗುತ್ತಿದೆ. ನಾನು ಯಾವಾಗಲೂ ನಂಬುವ ಒಂದು ಮಾತಿದೆ, ಅದೇ ಈ ದಿನದ ನನ್ನ ಸಂದೇಶ ಕೂಡ. ಮುಂದೆ ಸಾಧಿಸುವ ಗುರಿ ಇರಬೇಕು, ಹಿಂದೆ ನಡೆಸುವ ಗುರು ಇರಬೇಕು. ಮುಂದೆ ಸಾಧಿಸುವ ಗುರಿ ಇರಬೇಕು, ಹಿಂದೆ ನಡೆಸುವ ಗುರು ಇರಬೇಕು. ಇದರ ಅರ್ಥ ಇಷ್ಟೇ, ನಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾದ ಗುರಿ ಇದ್ದರೆ ಸಾಲದು. ಆ ಗುರಿಯತ್ತ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಒಬ್ಬ ಗುರು ಅಥವಾ ಮಾರ್ಗದರ್ಶಕರಿರಬೇಕು. ಅಂತಹ ಗುರುಗಳು ಇಂದು ನಮಗೆ ಈ ಶಾಲೆಯ ಶಿಕ್ಷಕರ ರೂಪದಲ್ಲಿ ಸಿಕ್ಕಿದ್ದಾರೆ. ಅವರ ಮಾರ್ಗದರ್ಶನವನ್ನು ಪಾಲಿಸುತ್ತಾ ನಮ್ಮ ಗುರಿಯತ್ತ ಸಾಗೋಣ. ಗೆಳೆಯರೇ, ಶಿಕ್ಷಣ ಎಂದರೆ ಕೇವಲ ಅಂಕಗಳನ್ನು ಪಡೆಯುವುದು ಅಥವಾ ಪರೀಕ್ಷೆ ಪಾಸ್ ಮಾಡುವುದಲ್ಲ. ನಮ್ಮ ವಿಚಾರಗಳನ್ನು ಬದಲಾಯಿಸುವ ಮತ್ತು ಸಮಾಜದಲ್ಲಿ ಗೌರವ ತಂದುಕೊಡುವ ಶಕ್ತಿ ಶಿಕ್ಷಣಕ್ಕಿದೆ. ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ. ಅಂದರೆ ನಾವು ಮಾಡುವ ಅಭ್ಯಾಸ ಅಥವಾ ಓದು ನಮ್ಮ ಪವಿತ್ರ ಕೆಲಸವಾಗಬೇಕು. ಇಂದು ನೀವು ಪಡೆಯುವ ಶಿಕ್ಷಣ ನಾಳೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳಿ. ಎಲ್ಲಿ ಹುಟ್ಟಬೇಕು ಅನ್ನೋದು ನಿಮ್ಮ ಕೈಯಲ್ಲಿ ಇರೋದಿಲ್ಲ, ಆದರೆ ಎಲ್ಲಿ ಮುಟ್ಟಬೇಕು ಅನ್ನೋದು ಮಾತ್ರ ನಿಮ್ಮ ಕೈಯಲ್ಲಿ ಇರುತ್ತದೆ. ನೀವು ಡಾಕ್ಟರ್ ಆಗಲಿ ಅಥವಾ ಇಂಜಿನಿಯರ್ ಆಗಲಿ, ನಿಮ್ಮ ಶ್ರಮ ಮತ್ತು ಶಿಸ್ತು ಬಹಳ ಮುಖ್ಯ. ನಿಮ್ಮ ಕನಸುಗಳನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಅವುಗಳನ್ನು ನನಸು ಮಾಡುವ ಜವಾಬ್ದಾರಿ ನಿಮ್ಮ ಮೇಲೇ ಇದೆ. ಇವತ್ತಿನ ಡಿಜಿಟಲ್ ಕಾಲದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಇನ್ಫ್ಲೂಯೆನ್ಸರ್ ಆಗಿದ್ದೇವೆ. ನಮ್ಮ ಮಾತು ಮತ್ತು ನಡವಳಿಕೆ ಇತರರಿಗೆ ಮಾದರಿಯಾಗಲಿ. ಸೋಷಿಯಲ್ ಮೀಡಿಯಾವನ್ನು ಕೇವಲ ಸಮಯ ಕಳೆಯಲು ಬಳಸದೆ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಇತರರಿಗೆ ಪ್ರೇರಣೆ ನೀಡಲು ಬಳಸಿ. ಕೊನೆಯದಾಗಿ ಒಂದು ಮಾತು, ಪ್ರಯತ್ನವೇ ಯಶಸ್ಸಿನ ಮೂಲ. ಪ್ರಯತ್ನವೇ ಯಶಸ್ಸಿನ ಮೂಲ. ಎಂತಹ ಕಷ್ಟಗಳು ಬಂದರೂ ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮೆಲ್ಲರಿಗೂ ಉತ್ತಮ ಭವಿಷ್ಯವಿರಲಿ ಎಂದು ಹಾರೈಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟ ಈ ಶಾಲೆಯ ಆಡಳಿತ ಮಂಡಳಿಗೆ ನನ್ನ ಧನ್ಯವಾದಗಳು. ಇನ್ನೊಂದು ಮಾತು, ನಮ್ಮ ಕನ್ನಡ ಕೇವಲ ಒಂದು ಭಾಷೆಯಲ್ಲ, ಅದು ಕರುಣೆಯ ಕಡಲು, ಸಹನೆಯ ಸಾಗರ. ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಎಂದು ಕವಿ ಹಾಡಿದಂತೆ ಈ ದೀಪವನ್ನು ಎಂದಿಗೂ ಆರಿ ಹೋಗಲು ಬಿಡಬಾರದು. ನಾವು ಎಲ್ಲೇ ಇರಲಿ, ಎಷ್ಟೇ ಎತ್ತರಕ್ಕೇರಲಿ, ನಮ್ಮ ಮೂಲವನ್ನು, ನಮ್ಮ ಕನ್ನಡತನವನ್ನು ಮರೆಯದಿರೋಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.